ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 78ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ, ಆದರೆ ಸತ್ಯದ್ದೇ. ಸ್ನೇಹಿತರೆ, ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿಯವರು ಧರಿಸಿದ್ದ ಕೋಟಿನಲ್ಲಿದ್ದ 3 ಬಣ್ಣಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ನಡೆದಿದೆ. 3 ಬಣ್ಣ ಅಂತಂದರೆ ಬೇರೇನಿಲ್ಲ, ನಮ್ಮ ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಂತಹ 3 ಬಣ್ಣ. ಕೆಲವರು ಇದನ್ನೇ ರಾಷ್ಟ್ರಧ್ವಜಕ್ಕೆ ಅವಮಾನ ಅಂತ ಆರೋಪ ಮಾಡ್ತಾ ಇದ್ದಾರೆ. ಭಾಳಷ್ಟು ಟೀಕೆಗಳನ್ನು ಕೂಡ ತಲೆಬುಡ ಇಲ್ಲದೆ ಮಾಡ್ತಾ ಇದ್ದಾರೆ. ಕೆಲವರದ್ದು ಎಷ್ಟೊಂದು ಕೀಳು ಮಟ್ಟದ ಮನಸ್ಥಿತಿ ಅಂತಂದರೆ, ಮೋದಿಯವರನ್ನು ಹೇಗಾದರೂ ಮಾಡಿ ಟೀಕೆ ಮಾಡಬೇಕು ಎನ್ನುವುದಕ್ಕೆ ಕಾರಣಗಳು ಇಲ್ಲದಿದ್ದರೂ ಕೂಡ ಅದನ್ನು ಸೃಷ್ಟಿಸಿಕೊಂಡು ಟೀಕೆ ಮಾಡುವ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ತಾ ಇದ್ದಾರೆ. ಇದು ದೇಶ ವಿರೋಧಿಗಳ ಕರ್ತವ್ಯ ಆಗಿದೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಯಾಕೆಂತಂದರೆ ಯಾವುದೇ ಕಾರಣ ಇಲ್ಲದೆ, ಯಾವುದೇ ತಲೆಬುಡ ಗೊತ್ತಿಲ್ಲದೆ, ಒಂದು ಕಾನೂನಿನ ಬಗ್ಗೆ ಸರಿಯಾದ ಅರಿವಿಲ್ಲದೆ ಒಟ್ಟಾರೆಯಾಗಿ ಒಂದು ದೇಶದ ಪ್ರಧಾನಿಯನ್ನು ಅವಮಾನಿಸುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ದೇಶದ್ರೋಹವೇ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ನಿಜಕ್ಕೂ ನಮ್ಮ ಕಾನೂನು ಏನು ಹೇಳ್ತದೆ ಅಂತ ಮೊದಲು ನೋಡೋಣ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ 1971 ಅದರ ಸೆಕ್ಷನ್ 2 ಹೇಳ್ತದೆ, ಈ ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಸ್ಥಳದಲ್ಲಿ ಮತ್ತು ಸಾರ್ವಜನಿಕರ ದೃಷ್ಟಿಗೆ ಬರುವ ಸ್ಥಳದಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಸುಡುವುದು, ಹಾನಿಗೊಳಿಸುವುದು, ವಿರೂಪಗೊಳಿಸುವುದು, ತುಳಿಯುವುದು ಅಥವಾ ಇತರ ರೀತಿಯಲ್ಲಿ ಅಗೌರವ ತೋರಿಸುವಂಥದ್ದು ಅಪರಾಧವಾಗಬಹುದು. ಮತ್ತು ಹೇಳ್ತದೆ, ಇದೇ ಸೆಕ್ಷನ್ 2ರ ಎಕ್ಸ್ಪ್ಲನೇಷನ್ 4ರಲ್ಲಿ ರಾಷ್ಟ್ರಧ್ವಜಕ್ಕೆ ಅಗೌರವ ಎಂದರೇನು ಎನ್ನುವುದನ್ನು ಕೂಡ ವಿವರಿಸಲಾಗಿದೆ. ಇದರಲ್ಲಿನ ಕ್ಲಾಸ್ ಇ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ರಾಷ್ಟ್ರಧ್ವಜವನ್ನು ವ್ಯಕ್ತಿಯ ಸೊಂಟದ ಕೆಳಗೆ ಧರಿಸುವ ಉಡುಪು ಅಥವಾ ಯೂನಿಫಾರ್ಮ್ ಅಥವಾ ಎಸೆಸರಿಯ ಭಾಗವಾಗಿ ಬಳಸಬಾರ್ದು ಅಂತ ಇದೆ. ಅದೇ ರೀತಿ ರಾಷ್ಟ್ರಧ್ವಜವನ್ನು ಕುಷನ್ಸ್, ಹ್ಯಾಂಡ್ ಕರ್ಚಿಫ್ಸ್, ನ್ಯಾಪ್ಕಿನ್ಸ್, ಅಂಡರ್ ಗಾರ್ಮೆಂಟ್ಸ್ ಅಥವಾ ಡ್ರೆಸ್ ಮೆಟೀರಿಯಲ್ ಮೇಲೆ ಎಂಬ್ರಾಯ್ಡರ್ ಅಥವಾ ಪ್ರಿಂಟನ್ನು ಮಾಡಬಾರ್ದು ಅಂತ ಕಾನೂನು ಹೇಳ್ತದೆ. ಹಾಗಾದರೆ 3 ಬಣ್ಣಗಳು ಕಾಣಿಸಿಕೊಂಡ್ರೆ ರಾಷ್ಟ್ರಧ್ವಜದ ಅವಮಾನ ಆಗಿಬಿಡ್ತದ? ಖಂಡಿತ ಇಲ್ಲ. ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಧ್ವಜದ ಬಣ್ಣಗಳನ್ನು ಹೋಲುವ ವಿನ್ಯಾಸ ಖಂಡಿತ ಒಂದೇ ವಿಷಯ ಅಲ್ವೇ ಅಲ್ಲ. ಭಾರತದ ರಾಷ್ಟ್ರಧ್ವಜದ ನಿರ್ದಿಷ್ಟ ವಿನ್ಯಾಸದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳ ಜೊತೆ ಮಧ್ಯದಲ್ಲಿ ನೀಲಿ ಬಣ್ಣದ ಅಶೋಕ ಚಕ್ರವೂ ಇರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂಥ ಸಂಗತಿ. ಅಂದಹಾಗೆ ಈಗಷ್ಟೇ ವಿವರಿಸಿದಂಥ ಕಾನೂನು ನೇರವಾಗಿ ಅಪ್ಲೈ ಆಗುವಂಥದ್ದು ರಾಷ್ಟ್ರಧ್ವಜಕ್ಕೆ ಹೊರತು ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟ 3 ಬಣ್ಣಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೆಯೇ ಇನ್ನೊಂದು ಪ್ರಮುಖ ದಾಖಲೆಯನ್ನು ಪರಿಗಣಿಸೋಣ. ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ 2002, ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತಲೇ ಇದೆ, 2002. ಇದರ 3ನೇ ಭಾಗದ ಸೆಕ್ಷನ್ 3 ಪ್ಯಾರಾ 3.9ನಲ್ಲಿ ರಾಷ್ಟ್ರಧ್ವಜವನ್ನು ಗೋಡೆಯ ಮೇಲೆ ಸಮತಟ್ಟಾಗಿ ಪ್ರದರ್ಶಿಸುವಾಗ ಕೇಸರಿ ಬಣ್ಣ ಮೇಲ್ಭಾಗದಲ್ಲಿರಬೇಕು ಅಂತ ಹೇಳಲಾಗಿದೆ. ಅಂದರೆ ನೇರವಾಗಿ ಫ್ಲ್ಯಾಗನ್ನು ಹಿಡಿಯುವಾಗ ಅಥವಾ ಅದನ್ನು ಡಿಸ್ಪ್ಲೇ ಮಾಡುವಾಗ ನೇರವಾಗಿ ಮೇಲ್ಗಡೆ ಇರಬೇಕು. ಹಾಗೆಯೇ ಧ್ವಜವನ್ನು ಲಂಬವಾಗಿ ಪ್ರದರ್ಶನ ಮಾಡ್ತೀರಿ ಅಂತಾದರೆ, ಧ್ವಜವನ್ನು ಲಂಬವಾಗಿ ಪ್ರದರ್ಶಿಸಿದಾಗ ಧ್ವಜದ ದೃಷ್ಟಿಕೋನದಿಂದ ಕೇಸರಿ ಬಣ್ಣ ಬಲಭಾಗದಲ್ಲಿರಬೇಕು, ಎದುರು ನಿಂತಿರುವ ವ್ಯಕ್ತಿಗೆ ಅದು ಎಡಭಾಗದಲ್ಲಿ ಕಾಣುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಮುಖ್ಯ ವಿಷಯ ಏನಂತಂದರೆ, ಪ್ಯಾರಾ 3.9 ಅನ್ನುವಂಥದ್ದು ರಾಷ್ಟ್ರಧ್ವಜವನ್ನು ಹೇಗೆ ಪ್ರದರ್ಶಿಸಬೇಕು ಎನ್ನುವ ನಿಯಮ. ಅದು ಯಾರಾದರೂ ಧರಿಸಿರುವ ಪ್ರತಿಯೊಂದು 3 ಬಣ್ಣದ ವಿನ್ಯಾಸಕ್ಕೂ ಸ್ವಯಂಚಾಲಿತವಾಗಿ ಅನ್ವಯಿಸ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ಅಂದರೆ ಮೋದಿಯವರು ರಾಷ್ಟ್ರಧ್ವಜವನ್ನೇನು ಧರಿಸಿಲ್ಲ, ಈ ಪರ್ಟಿಕ್ಯುಲರ್ ಸೆಕ್ಷನ್ ಇರುವಂಥದ್ದು ರಾಷ್ಟ್ರಧ್ವಜಕ್ಕೆ ಸಂಬಂಧಪಟ್ಟಾಗೆ ಹೀಗೆ ಮಾಡಿ ಅಂತಿದ್ದು. ಸ್ನೇಹಿತರೆ, ಒಂದು ಪಾಕೆಟ್ ಸ್ಕ್ವೇರ್ನಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿರುವುದನ್ನು ಮಾತ್ರ ಆಧರಿಸಿಕೊಂಡು ಅದನ್ನು ಕಾನೂನುಬದ್ಧವಾಗಿ ರಾಷ್ಟ್ರಧ್ವಜದ ಅವಮಾನ ಎಂದು ಹೇಳಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಸಂದೇಹ ಬೇಡ, ಪ್ರಧಾನಿ ಮೋದಿಯವರ ಪಾಕೆಟ್ ಸ್ಕ್ವೇರ್ನ ಬಣ್ಣಗಳ ಕ್ರಮದ ಬಗ್ಗೆ ರಾಜಕೀಯ ಟೀಕೆ ನಡೆದಿದೆ ಅನ್ನೋದಂತೂ ಖಂಡಿತ ಸತ್ಯ. ಈ ತ್ರಿವರ್ಣವನ್ನು ಎಲ್ಲಿಯಾದರೂ ಧರಿಸುವುದು ಅಪರಾಧ ಆಗತ್ತೆ ಅನ್ನುವುದನ್ನು ಯಾವ ಕಾರಣಕ್ಕೂ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ನಿಯಮಗಳು ಕೂಡ ಇಲ್ಲ ಎನ್ನುವುದು ನೆನಪಿರಲಿ. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದಂತೆ ಕಾನೂನು ಮತ್ತು ಫ್ಲ್ಯಾಗ್ ಕೋಡ್ನಲ್ಲಿ ಸ್ಪಷ್ಟವಾದ ನಿಯಮಗಳಿವೆ. ಹಾಗಾಗಿ ಈ ನಿಯಮಗಳನ್ನು ಯಾವ ಸಂದರ್ಭಕ್ಕೆ ಹೇಗೆ ಅನ್ವಯಿಸುತ್ತವೆ ಎನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ಟೀಕೆ ಮಾಡಿದರೆ ಅದಕ್ಕೊಂದು ಅರ್ಥ ಇರ್ತದೆ. ಅಸಲಿಗೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಂತಹ ತಪ್ಪುಗಳನ್ನೆಲ್ಲ ಮಾಡುತ್ತಾರೆಂದು ನೀವು ಕನಸಿನಲ್ಲಿ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಕೇಸರಿ, ಬಿಳಿ, ಹಸಿರು ಬಣ್ಣಗಳನ್ನು ಧರಿಸಿದ್ದ ತಕ್ಷಣ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸ್ತಾ ಟೀಕಾಕಾರರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಯ್ದೆಯನ್ನು ಓದಿ, ಫ್ಲ್ಯಾಗ್ ಕೋಡನ್ನು ಓದಲಿಕ್ಕೆ ಪುರ್ಸೋತಿಲ್ಲ ಅಂತಂದರೆ ಮನೆಯಲ್ಲಿ ಹೋಗಿ ಸುಮ್ಮನೆ ಮಲ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.